ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಗೌಡ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವಾಗ ಬಂದು ಟೈಮು 12 o'clock ಆಗಿದೆ. ನಾವು ನಮ್ಮ ದೊಡ್ಡಮ್ಮವ್ರ ಮನೆಗೆ ಬಂದಿದ್ದೀವಿ. ಬನ್ನಿ. ಗೈಸ್, ಇವ್ರು ಯಾರು ಅಂತ ಗೊತ್ತಲ್ಲ? ಮಿಸ್ಟರ್ ಗಂಗಮ್ಮ ಅವರು. ಇವ್ರು ನಮ್ಮ ದೊಡ್ಡಮ್ಮ ಶಾಂತಮ್ಮ ಅಂತ, ಇವರು ಅವ್ರ ಮಗಳು ಸುಕನ್ಯಕ ಅಂತ. ಆಕ್ಚುಲಿ ನಾವು ಬಂದಿದೀವಿ ಅಂತ ಏನಿದು ಮಾಡ್ತಾ ಇರೋದು? ಕಡುಬು. ನಮ್ಮಮ್ಮ ಚೆನ್ನಾಗಿ ಹೇಳ್ತವ್ರೆ, ಕಡುಬು ಅಂತ. ಕಡುಬು ಮಾಡ್ತವ್ರೆ. ಪ್ರೀತಿ, ಸ್ಮೈಲ್ ಪ್ಲೀಸ್. ಅವಳು ಯಾವಾಗ್ಲೂ ಅವ್ರ ಮಕ್ಳು ನಾಡ್ಸೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿರ್ತಾಳೆ ಗೈಸ್. ಎರಡು ಮುತ್ತುಗಳನ್ನ ಆಡ್ಸೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿರ್ತಾಳೆ ಅವಳು. ಗೈಸ್, ಇವನು ಯಾವಾಗ್ಲೂ ಫೋನಲ್ಲೇ ಬ್ಯುಸಿ ಆಗಿರ್ತಾನೆ ಗೈಸ್. ಯಾವಾಗ್ಲೂ ಗೇಮಿಂಗ್ ಅಲ್ಲೇ ಇರ್ತಾನೆ, ಫೋನಲ್ಲೇ ಬ್ಯುಸಿ ಆಗಿರ್ತಾನೆ. ಕಳ್ಳಿ ಗೈಸ್, ಕಳ್ಳಿ. ಈಗ ಎಷ್ಟು ವರ್ಷ ಆಯ್ತು ತಕೋಟಿ? ತೋರ್ಸು ಹೆಂಗದೆ ಮರ. ಪ್ರಿಯಾಂಕಾ ಗೌಡ ಯೂಟ್ಯೂಬ್ ಚಾನಲ್. ಸಾವಿಗೆಗುನು ಎಲ್ಲ ಯಾರ್ಯಾರು ಹೇಳಿಬಿಟ್ರಲ್ಲ, ಊಟ ಮಾಡ್ಕೋಗ್ರಿ. ಹಾಗೆ ನಾನು ನನ್ನ ಹಳೆ ಏರಿಯಾಗೆ ಹೋಗಿ ತುಂಬ ದಿನ ಆಗಿಬಿಟ್ಟಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಬಾ ಅಂತ ಹೇಳ್ತಾಯಿದ್ರು. ಸೊ ಹಂಗಾಗಿ ನಾನು ಅಕ್ಕನೂ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ವಿ. ನಮ್ಮ ದೊಡ್ಡಮ್ಮ ಇರಿ ಊಟ ಮಾಡ್ಕೊಂಡು ಒಂದೇ ಸಲ ಹೋಗಿರೋಂತೆ, ಬಿಸಿಲು ಜಾಸ್ತಿ ಅಂತ ಹೇಳ್ತಾಯಿದ್ರು. ಇಲ್ಲ ಹೋಗಿ ಬಂದುಬಿಡ್ತೀವಿ ಅಂತ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ. ತೆಗಿತಾವಳೆ, ಅದು ಹೆಂಗೆ ಓಡಿಸ್ತಾಳೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಹಿಂಗೆ ಸ್ಟ್ರೈಟ್ ಹೋಗಿ ಹೇಳ್ತೀನಿ ಆಮೇಲೆ. ಫ್ರಂಟ್ ಬ್ರೇಕ್ ಸ್ವಲ್ಪ ಲೂಸ್ ಐತಂತೆ, ಎರಡು ಹಿಡಿಯ. ರೂಟು ಗೊತ್ತಿಲ್ಲ ಗೈಸ್, ಇವಳಿಗೆ ರೂಟ್ ಗೊತ್ತಿಲ್ಲ. ಆದ್ರೆ ನನಗೆ ಅರ್ಧಂಬರ್ಧ ಗಾಡಿ ಓಡ್ಸಕ್ ಬರ್ತೈತೆ. ಇವಳು ಓಡಿಸ್ತಾ ಇರೋದು, ನಾನು ಕರೆಕ್ಟಾಗಿ ಓಡಿಸ್ತಾ ಇದ್ದೀನಿ. ಸುಮ್ಮನೆ ಕೊಡುವ ಗೈಸ್, ಓಡಿಸ್ತೀನಿ ಅಂತ ಕರ್ಕೊಂಬಂದು ನನ್ನ ಬಾಯಿ ಬರ್ತಾವಳೆ ಗೈಸ್. ಇರು ಒಂದು ನಿಮಿಷ ನೋಡೋಣ. ಫೈನಲಿ ನಾನು ಇಳಿದ್ಬಿಟ್ಟೆ ಗೈಸ್. ಅವಳೇ ಬತ್ತವಳೆ ಇಳಿದ್ಬಿಟ್ಟು ಅವಳೊಬ್ಳೆ ಹೋಯ್ತಾ ಅವಳೆ. ಯಾಕೆ ಬೇಕು? ಆಯ್ಕೊಂದಿನೋ ಕೋಳಿ ಕಾಲು ಮುರಿದ್ಬಿಟ್ರ ಮೇಲೆ. ಅಚ್ಚು, ಪೂರ್ವಿ, ಹಾಯ್ ಹಾಯ್. ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಪುಟ್ಟ ಗಿಡದಲ್ಲಿ ಎಷ್ಟು ಪುಟ್ಟಾಡಿ ಹೋಗ್ಬಿಟ್ಟಿದೆ ನೋಡಿ ಗೈಸ್. ಇದ್ರಲ್ಲಿ ಕ್ಯೂಟ್ ಆಗಿದೆ. ತಿನ್ಬೇಕು ಅಂತ ಬಗ್ಗಿಸ್ಕೊಂಡಿದ್ದಳು ನಾನು. ಗೈಸ್, ಫೈನಲಿ ಕಡುಬು ರೆಡಿಯಾಗಿದೆ. ಟೇಸ್ಟ್ ಮಾಡಿ. ಅಲ್ಲೊಳಗೈತೆ ಎಷ್ಟು ಚೆನ್ನಾಗಿ ತಿನ್ನು. ಚೆನ್ನಾಗಿದೆ. ಸೂಪರ್. ಸೂಪರ್ ಕರ್ಬು ಸೂಪರ್. ತಿನ್ನಲ್ಲ ಅಂತೀರಿ ನೋಡಿ, ಎಷ್ಟು ಚೆನ್ನಾಗೈತೆ.
ಹಾಗೆ ಊರಿಂದ ಅಜ್ಜಿ ಆಂಟಿ ಎಲ್ಲರೂ ಬಂದಿದ್ದರು. ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ. 5 o'clock ಆಗಿತ್ತು. ಸೊ ಹಾಗಾಗಿ ನಾವು ನಮ್ಮ ಏರಿಯಾದಲ್ಲಿ ಹಬ್ಬ ಇತ್ತು, ಅದಕ್ಕೆ ಅಲ್ಲಿ ಸ್ವಲ್ಪ ಹೋಗಿ ಎಂಜಾಯ್ ಮಾಡೋಣ ಅಂತ ಹೇಳಿ ಬಂದುಬಿಟ್ವಿ.